ಗಳ ಬೇಜವಾಬ್ದಾರಿತನ ಮತ್ತು ಇನ್ಶೂರೆನ್ಸ್ ಕಂಪನಿಯವರ ಜೊತೆಗೆ ಶಾಮೀಲಾಗಿ ಯಾರ್ಯಾರು ಹಣ ಕೊಡ್ತಾರೆ ಅವರಿಗೆ ಬೆಳೆ ವಿಮೆ ಬರೋ ರೀತಿ ಮಾಡಿದ್ದಾರೆ. ಯಾರು ಹಣ ಕೊಟ್ಟಿಲ್ಲ ಅವರಿಗೆ ಬೆಳೆ ವಿಮೆ ಬಂದಿಲ್ಲ. ಹಾಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ ನಾವು ಪ್ರಶ್ನೆಗಳನ್ನು ಕೇಳಿದಾಗ ಅವರು ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ. ಈ ಸಂಬಂಧವಾಗಿ ನಾವು ಮೇಲಾಧಿಕಾರಿಗಳಿಗೆ ಮತ್ತು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ಈ ಕೃಷಿ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ವಿರುದ್ಧ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿಗಳಿಗೆ ಯಾವುದೂ ಗೊತ್ತಿಲ್ಲ. ಬೆಳೆ ಹಾನಿಯಾಗಿದೆ ಅಂತ ಬೆಳೆ ಹಾನಿ ಪರಿಹಾರ ಕೊಟ್ಟಿದ್ದಾರೆ. ಬೆಳೆ ಹಾನಿ ಪರಿಹಾರ ಕೊಟ್ಟ ಮೇಲೆ ಅದು ಬೆಳೆ ಹಾನಿಯಾಗಿದೆ ಅಂತ ಅರ್ಥ. ಅದಕ್ಕೆ ಬೆಳೆ ವಿಮೆ ಬಂದಿಲ್ಲ ಅಂದರೆ ಅಧಿಕಾರಿಗಳ ಬೇಜವಾಬ್ದಾರಿತನ. ಇದಕ್ಕಿಂತ ದುರ್ದೈವ ಇನ್ನೊಂದು ಅಂದರೆ 150 ಸರ್ವೆ ನಂಬರಿಗೆ ಬೆಳೆ ವಿಮೆ ಬರ್ತದೆ, 151ನೇ ಸರ್ವೆ ನಂಬರಿಗೆ ಬೆಳೆ ವಿಮೆ ಬರಲ್ಲ. ಸರ್ವೆ ನಂಬರ್ ವಾರು ಬೆಳೆ ಬರ್ತಾ ಮಳೆ ಹಾಗೆ ಬೀಳುತ್ತಾ ಇವತ್ತು ಇದನ್ನು ಅಧಿಕಾರಿಗಳ ಬೇಜವಾಬ್ದಾರಿತನ ಇದೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯತನ, ಶಾಸಕರ ನಿರ್ಲಕ್ಷ್ಯತನ ಈ ಗೊಂದಲಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. 2022-23ರಲ್ಲಿ ನಾವು ಹಾವೇರಿ ಜಿಲ್ಲೆಗೆ 526 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಿದ್ವಿ. ಅದನ್ನು ಈಗ ಜಂಟಿ ನಿರ್ದೇಶಕರೇ ಹೇಳಿದ್ದಾರೆ. ಅಂದಮೇಲೆ ಈಗ ಯಾಕೆ ಬರೋದಿಲ್ಲ? 5 ವರ್ಷ ಹಂಗಾರೆ 2023ರಿಂದ 24 ಬೆಳೆ ಬಂದಿಲ್ಲ, 25 ಬಂದಿಲ್ಲ, 26 ಹೆಂಗೆ ಬರ್ತದೆ? ಅದು ಬೇಜವಾಬ್ದಾರಿತನ ಇದೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಎಕರೆವಾರು ಬೆಳೆ ಮೇಲೆ ಇರ್ತದೆ. ಜೋಳಕ್ಕಿಷ್ಟು, ರಾಗಿಗಿಷ್ಟು, ಸೊಂಟಿಗಿಷ್ಟು, ತೆಂಗಿಗಿಷ್ಟು, ಅಡಿಕೆಗಿಷ್ಟು ಅಂತ ಇರ್ತದೆ. ಅದ್ರ ಮೇಲೆ ಬರ್ತದೆ. ಈಗ ಇದು ಮೊದಲನೇ ಅಂತ ನಮ್ಮದು ಪ್ರಾರಂಭ ಮಾಡಿದ್ದೇವೆ. ಶಾಸಕರ ಕಣ್ಣಿಗಿಂತ ಸರ್ಕಾರದ ಕಣ್ಣನ್ನು ತೆಗೆಸೋದು ಭಾಳ ಮುಖ್ಯವಾಗಿದೆ. ಯಾಕೆಂದರೆ ಸರ್ಕಾರ ಕಣ್ಣು ತೆಗೆದು ನೋಡಲಾರದಷ್ಟು ಕೋಮಾ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಇವತ್ತು ಸಂಪೂರ್ಣವಾಗಿ ಅಧಿಕಾರದ ಕಚ್ಚಾಟದ ಗದ್ದಿಗೆ ಕಚ್ಚಾಟಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದ ಆಡಳಿತವನ್ನು ಸಾಯಿಸಿದ್ದಾರೆ. ಅದರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಇವತ್ತು ಆಡಳಿತ ಸತ್ರು ಕೂಡ ತಮ್ಮ ಅಧಿಕಾರ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆಡಳಿತ ಸತ್ತು ಇವತ್ತು ರೈತರು ಕಂಗಾಲಾಗಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ, ಇವತ್ತು ಬೆಳೆ ವಿಮೆ ಬಂದಿಲ್ಲ, ಬೆಳೆ ಹಾನಿ ಬಂದಿಲ್ಲ, ಇವತ್ತು ಕೆರೆಗಳಿಗೆ ನೀರು ಬರ್ತಾ ಇಲ್ಲ. ಇದೆಲ್ಲ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಮತ್ತು ಶಾಸಕರ ದಿವ್ಯ ನಿರ್ಲಕ್ಷ್ಯ. ಆ ಡಿ ಸಿಗೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ ರೀ. ಡಿ ಸಿ ಎಷ್ಟೊಂದು ದುರಹಂಕಾರಿ ಅಂತ ಹೇಳಿದರೆ ಯಾವುದೇ ರೀತಿ ಫೋನ್ಗಳನ್ನು ರಿಸೀವ್ ಮಾಡೋದಿಲ್ಲ. ಅವರು ಕಾಂಗ್ರೆಸ್ ಸರ್ಕಾರದ ಪಕ್ಕಾ ಕೈಗೊಂಬೆ. ಈ ಹಾವೇರಿ ಜಿಲ್ಲಾಧಿಕಾರಿ ಇದ್ದಾರಲ್ಲ, ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ. ಕಾಂಗ್ರೆಸ್ MLAಗಳು ಮಿನಿಸ್ಟ್ರು ಹೇಳೋದು ಬೇಡ, ಅವ್ರ PAಗಳು ಅಥವಾ ಪಿಯೋನ್ಗಳು ಹೇಳಿದ್ರು ಕೂಡ ಅದನ್ನು ಮಾಡ್ತಾರೆ. ಆದರೆ ನಾವುಗಳು ಯಾರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ, ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಅವರು ಸರ್ಕಾರದ ಏಜೆಂಟ್ರಂತೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಪಾಠ ಕಲಿಸ್ತೇವೆ. ರಟ್ಟೆಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಹಿರೇಕೆರೂರು ಮತ್ತು ರಟ್ಟೆಹಳ್ಳಿ ತಾಲೂಕಿನ 23 ಗ್ರಾಮ ಪಂಚಾಯಿತಿ ರೈತರುಗಳಿಗೆ ಬೆಳೆ ವಿಮೆ ಬಾರದೆ ಹಾನಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಿರೇಕೆರೂರು ತಾಲೂಕು ಕಚೇರಿಯನ್ನು ಮುತ್ತಿಗೆ ಹಾಕೋದ್ರ ಮೂಲಕ ಮಾಡಿದ್ದೇವೆ. ಇಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಹಸೀಲ್ದಾರ್ ಅವರು ಬಂದಿದ್ದರು. ಆದರೆ ನಮ್ಮ ಪ್ರಶ್ನೆಗಳಿಗೆ ಅವರು ಸಮರ್ಪಕವಾದಂಥ ಸರಿಯಾದಂಥ ಉತ್ತರವನ್ನು ನೀಡಿಲ್ಲ. ಮಳೆ ಬೀಳುವಾಗ ಗ್ರಾಮ ಪಂಚಾಯಿತಿ ವೈಸ್ ಬೀಳೋದಿಲ್ಲ, ಸರ್ವೆ ನಂಬರ್ ಪ್ರಕಾರ ಬೀಳೋದಿಲ್ಲ. ಮಳೆ ಸಾರ್ವತ್ರಿಕ ಬಿದ್ದಿರ್ತದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.